ಇವತ್ತಿನ ನನ್ನ ಟಾಪಿಕ್ ಬಂದು ಬ್ರೆಸ್ಟ್ ಕ್ಯಾನ್ಸರ್, ಸ್ತನಗಳ ಕ್ಯಾನ್ಸರ್. ಇತ್ತೀಚಿನ ಹೆಣ್ಮಕ್ಳುಗಳಲ್ಲಿ ಸಾಮಾನ್ಯವಾಗಿ ಕಾಡ್ತಿರುವಂತಹ ಒಂದು ಆರೋಗ್ಯ ಸಮಸ್ಯೆ. ಇದು ಯಾಕೆ ಬರುತ್ತೆ ಮತ್ತು ಬಂದಮೇಲೆ ಅದನ್ನು ಹೇಗೆ ನಾವೇ ಬಂದಿದೆಯಾ ಇಲ್ವಾ ಅಂತ ನಾವು ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಬ್ರೆಸ್ಟ್ ಕ್ಯಾನ್ಸರ್ ಅಂತದ್ದು ಫೈನಲ್ ಸ್ಟೇಜ್ಗೆ ಹೋಗೋವರೆಗೂ ಸಹ ನಮ್ಗೆ ಅದು ಗೊತ್ತೇ ಆಗೋದಿಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಅದ್ರ ಬಗ್ಗೆ ಹೆಣ್ಮಕ್ಳಿಗೆ ಗೊತ್ತೇ ಆಗದೆ ಎಷ್ಟೋ ಜನಕ್ಕೆ 4th ಸ್ಟೇಜ್ಗೆ ಹೋಗಿ ಅಥವಾ ಫೈನಲ್ ಸ್ಟೇಜ್ಗೆ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ತಗೊಳಕ್ಕೂ ಆಗದೆ, ಮತ್ತು ಆ ಟೈಮಲ್ಲಿ ಯಾವ ಟ್ರೀಟ್ಮೆಂಟ್ ಕೂಡ ಇರೋದಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಫೈನಲ್ ಸ್ಟೇಜ್ಗೆ ಹೋದಾಗ ಟ್ರೀಟ್ಮೆಂಟ್ ಮಾಡಿದ್ರು ಒಂದೇ ಬಿಟ್ಟರು ಒಂದೇ. ಹಾಗಿದ್ರೆ ಇದು ಯಾವುದೆಲ್ಲ ರೀಸನ್ಗೆ ಬರುತ್ತೆ ಮತ್ತು ಬಂದಮೇಲೆ ಅದ್ರ ಲಕ್ಷಣಗಳು ಏನು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟ್ ರೀಸನ್ ಏನಪ್ಪಾ ಅಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡದೆ ಯಾರೆಲ್ಲ ಹೆಣ್ಮಕ್ಳು ನೆಗ್ಲೆಕ್ಟ್ ಮಾಡ್ತೀರಾ ಅಂತ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಹೇಳೋದು, ನಮ್ಮ ದೊಡ್ಡವರೆಲ್ಲ ಹೇಳ್ತಾ ಇದ್ದಿದ್ದು, ಅಟ್ಲೀಸ್ಟ್ ಒಂದು ಮಗುಗೆ 1 year ಆದರೂ ಸಹ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಲೇಬೇಕು. ಇನ್ನು ಕ್ಯಾನ್ಸರ್ ಬಂದಿದೆಯಾ ನಮಗೆ ಅಂತ ಹೇಗೆ ನಾವು ಪರೀಕ್ಷೆ ಮಾಡ್ಕೊಳ್ಳೋದು ಅಥವಾ ಹೇಗೆ ಅದು ನಮಗೆ ಗೊತ್ತಾಗುತ್ತೆ, ಅದರ ಸಿಂಟಮ್ಸ್ ಏನು ಅನ್ನೋದಾದರೆ, ನಿಮ್ಮ ಸ್ತನಗಳ ಗಾತ್ರಗಳಲ್ಲಿ ಚೇಂಜಸ್ ಆಗುವಂಥದ್ದು. ಕೆಲವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದವರಿಗೆ ಸಡನ್ ಆಗಿ ನಿಮ್ಮ ಬ್ರೆಸ್ಟ್ ಸೈಜಲ್ಲಿ ಚಿಕ್ಕದಾಗೋದು ಅಥವಾ ದೊಡ್ಡದಾಗೋದು ಈ ಥರ ಆಗುತ್ತೆ. ನಾವು ತಾಯಿ ಆಗೋದನ್ನು ಮುಂದೂಡ್ತಾ ಹೋಗೋದು. ಯಾವಾಗಪ್ಪ ಅಂದರೆ 35-40 ವರ್ಷದವರೆಗೂ, ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇರೋದು. ನೆಕ್ಸ್ಟ್ 35-40 ವರ್ಷ ಆದ ನಂತರ ಮದುವೆ ಆಗುವಂಥದ್ದು. ಅಂಥ ಹೆಣ್ಮಕ್ಳಿಗೆ ಏನಾಗುತ್ತಪ್ಪ ಅಂದರೆ ತಮ್ಮ ಬಾಡಿಯಲ್ಲಿರುವಂತಹ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಪ್ರಭಾವದಿಂದನೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು, ಬ್ರೆಸ್ಟ್ ಕಲರಲ್ಲಿ ಏನಾದರೂ ಚೇಂಜಸ್ ಆದರೆ, ಕಲರಲ್ಲಿ ವೇರಿಯೇಷನ್ ಆದಾಗ, ಮತ್ತು ಬ್ರೆಸ್ಟಲ್ಲಿ ಗಡ್ಡೆಗಳ ಬರೋ ಅಂಥದ್ದು ನೀವೇ ಅದನ್ನು ಚೆಕ್ ಮಾಡ್ಕೋಬೋದು. ಹೇಗಪ್ಪ ಅಂದರೆ, ಒಂದು ಕೈ ಲೆಫ್ಟ್ ಹ್ಯಾಂಡ್ ನೀವು ಮೇಲೆತ್ತಿ ನಿಮ್ಮ ಬಲಗೈಯಲ್ಲಿ ನಿಮ್ಮ ಬ್ರೆಸ್ಟನ್ನು ಪ್ರೆಸ್ ಮಾಡ್ತಾ ಬನ್ನಿ. ಆಗ ನಿಮಗೆ ಎಲ್ಲಾದರೂ ಗಂಟಿದೆ, ಆ ಗಂಟು ನೋವು ಬರ್ತಾ ಇದೆ ಅನ್ನೋದಾದರೆ 100% ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಕ್ಯಾನ್ಸರ್ ಅನ್ನೋವಂಥದ್ದು ಫಸ್ಟು, ಸೆಕೆಂಡ್, 3rd ಸ್ಟೇಜಲ್ಲಿ ಅದು ನಮಗೆ ಗೊತ್ತಾಗೋದೇ ಇಲ್ಲ. ಫೈನಲ್ ಸ್ಟೇಜ್ಗೆ ಹೋಗೋವರೆಗೂ ಸಹ ನಮಗೆ ಪೇಯ್ನ್ ಬರೋದೇ ಇಲ್ಲ. ಅದಕ್ಕೆ ಯಾವಾಗ ಈ 4 ಲಕ್ಷಣಗಳು ನಿಮಗೆ ಕಾಣಿಸುತ್ತೆ, ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನು ಬರದೇ ಇರೋ ಹಾಗೆ ನಾವು ಹೇಗೆ ತಡೆಯಬಹುದು ಅನ್ನೋದಾದರೆ, ಪ್ರತಿ ವರ್ಷ 40 ವರ್ಷ ಮೇಲ್ಪಟ್ಟ ಹೆಂಗಸರು ಅಥವಾ ಲೇಡೀಸ್ ಏನಿರ್ತೀರ ಅವರು ದಯವಿಟ್ಟು ಹೋಗಿ ಹಾಸ್ಪಿಟ್ಲಲ್ಲಿ ಮ್ಯಾಮೋಗ್ರಾಮ್ ಅನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಕ್ಯಾನ್ಸರ್ ಬರೋದನ್ನು ಸಹ ತಡೆಗಟ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ